ನುಕುಮುರಿ ನೋಮುರಿ, ಇದರ ಅರ್ಥ ಉಷ್ಣತೆಯಿಂದ ಕೂಡಿರುವಂತಹ ಕಾಡು. ಇದು ಚಳಿಗಾಲ, ಜನವರಿಯಲ್ಲಿ ತಂಪಾದ ವಾತಾವರಣ. ನಾವು ನುಕುಮುರಿ ನೋಮುರಿಗೆ ತಲುಪಿದ್ದೇವೆ. ಇಲ್ಲಿ ಕಾಲು ಇಡ್ತಿದ್ದಂತೆ ನಮ್ಮ ಮನಸ್ಸು ನಿಧಾನಗೊಳ್ಳುತ್ತೆ. ನಮಗಂತೂ ಯಾವುದೋ ಹಳ್ಳಿಗೆ ಬಂದಿದ್ದೀವೇನೋ ಅಂತ ಅನ್ನಿಸ್ತು. ಹಾಗೆ ನಾವು ಈ ಕತೆ ಪುಸ್ತಕಗಳನ್ನೆಲ್ಲ ಓದ್ತಾ ಇರ್ತೀವಲ್ಲ, ಹಾಗೆ ಒಂದು ಯಾವುದೋ ಪುಸ್ತಕದಲ್ಲಿ ಕಾಲಿಟ್ಟಿದ್ದೇವೆ ಅನ್ನೋ ಅನುಭವ. ಯಾವುದೇ ಶಬ್ದ ಇಲ್ಲ, ಶಾಂತತೆಯಿಂದ ಕೂಡಿರುವಂತಹ ಸ್ಥಳ. ಇಲ್ಲೇನು ಕಾಣ್ತಾ ಇದೆ ಅಲ್ವಾ ಈ ಕಟ್ಟಡ, ಇದು ಒಬ್ಬರ ಮನೆಯಾಗಿ ಆಮೇಲೆ ಕೆಫೆಯಾಗಿ ಕನ್ವರ್ಟ್ ಆಗಿರೋದು. ಮಿಸ್ಟರ್ ಸಕಾಶಿ ಅವರ ಮನೆ ಇದು. ಇಲ್ಲಿ ಯಾವುದೇ ಥರ ಆತುರ ಇಲ್ಲ, ಗದ್ದಲು ಇಲ್ಲ, ಬರೀ ಶಾಂತತೆ ಮಾತ್ರ. ಚಳಿಗಾಲದಲ್ಲಿ ಇದು ಬೆಸ್ಟ್ ಪ್ಲೇಸ್, ಯಾಕಂದರೆ ಇಲ್ಲಿ ಇದು ಒಂಥರ ಕಾಸಿಯಾಗಿ ವಾರ್ಮ್ ಆಗಿ ಇಡುತ್ತೆ. ಹಾಗೆ ಅಲ್ಲಲ್ಲಿ ನೀವು ಪುಟ್ಟ ಪುಟ್ಟ ಮನೆಗಳನ್ನ ನೋಡ್ಬೋದು. ಈ ಕಾಡಲ್ಲಿ ನಡೀತಾ ಇದ್ದಂತೆ ಮನಸ್ಸು ನಿಧಾನಗೊಳ್ಳುತ್ತೆ, ಏನೋ ಉಲ್ಲಾಸ ತುಂಬುತ್ತೆ. ಹಾಗೆ ಕಾಲ ಕೂಡ ನಿಧಾನ ಚಲಿಸೋಕ್ಕೆ ಶುರು ಆಗುತ್ತೆ. ಈ ಕಾಡಿನ ಮಧ್ಯದಲ್ಲಿ ಒಂದು ಕೆಫೆ. ಇದು ಒಂದು ಪ್ರೀತಿಯ ಸಂಕೇತವಾಗಿ ಹುಟ್ಟಿಕೊಂಡಿರುವಂತಹ ಕೆಫೆ. ಇಲ್ಲಿ ನೀವು ಕಾಣಸಿಗಬಹುದು ವಕ್ರವಾದ ದಾರಿಗಳು, ಪುಟ್ಟ ಪುಟ್ಟ ಮನೆಗಳು. ಎಷ್ಟು ಸಂತೋಷ ಕೊಡುತ್ತೆ ಇದನ್ನು ನೋಡೋದಕ್ಕೆ. ಇಲ್ಲಿ ಕೆಲವೊಂದು ಪುಟ್ಟ ಪುಟ್ಟ ಮನೆಗಳ ಥರ ನಿರ್ಮಾಣ ಮಾಡಿದ್ದಾರಲ್ವ, ಅದರಲ್ಲಿ ನೀವು ಕೂತು ನಿಮ್ಮ ಕಾಫಿನ ಎಂಜಾಯ್ ಮಾಡ್ಬೋದು, ನಿಮ್ಮ ತಿಂಡಿನ ಎಂಜಾಯ್ ಮಾಡಬಹುದು. ಈ ನುಕುಮುರಿ ನೋಮುರಿ ಅನ್ನೋದು ಜಸ್ಟ್ ಟೂರಿಸ್ಟ್ ಸ್ಪಾಟ್ ಆಗಿ ಹುಟ್ಟುಕೊಂಡಿಲ್ಲ. ಇದು ಒಬ್ಬರ ಕನಸಿನಿಂದ ಹುಟ್ಟಿಕೊಂಡಿರುವಂತಹ ಕೆಫೆ. ಈ ಜನವರಿಯ ಮೃದುವಾದ ಎಳೆ ಬಿಸಿಲು
ಈ ಪುಟ್ಟ ಮನೆಯಲ್ಲಿ ಕೂತಾಗ ಏನೋ ಮನಸ್ಸಿಗೆ ಖುಷಿ ಹಾಗೆ ನೆಮ್ಮದಿ ಅನಿಸುತ್ತೆ. ಈ ಚಳಿಗಾಲದಲ್ಲೂ ಇದರೊಳಗಡೆ ಬೆಚ್ಚಗಿನ ಅನುಭವ. ಈ ಮಕ್ಕಳಿಗಂತೂ ಆಟ ಆಡೋದಕ್ಕೆ ತುಂಬ ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು ಇದು. ನಾನು ಹೇಳಿದ್ನಲ್ಲ, ಇದು ಕನಸಿನಿಂದ ಹುಟ್ಟಿರುವಂತಹ ಕಾಡು ಅಂತ. ಹೌದು, ಮಿಸ್ಟರ್ ಸಕಾಶಿ ಅವರ ಹೆಂಡತಿಯ ಒಂದು ಕನಸು. ಒಂದು ಚಿಕ್ಕದಾದ ಹಳ್ಳಿಯ ಸ್ಟೈಲಲ್ಲಿ ಫ್ರೆಂಚ್ ಕೆಫೆ ನಿರ್ಮಾಣ ಮಾಡಬೇಕು ಅಂತ ಅವರ ಕನಸಾಗಿತ್ತು. ಸರಳ, ಉಷ್ಣತೆಯಿಂದ ಕೂಡಿರುವಂತಹ ಜಾಗ, ತುಂಬ ಮಧುರ ಅನಿಸುವಂತಹ ಸ್ಥಳ. ಆ ಕನಸಿಗೆ ಗೌರವ ನೀಡಲು ಮಿಸ್ಟರ್ ಸಕಾಶಿ ಅವರು ಈ ಕೆಫೆನ ನಿರ್ಮಾಣ ಮಾಡ್ತಾರೆ. $1992ರಲ್ಲಿ ಮಿಸ್ಟರ್ ಸಕಾಶಿ ಅವರು ಈ ಕಟ್ಟಡಗಳನ್ನು ಕಟ್ಟೋದಕ್ಕೆ ಶುರು ಮಾಡ್ತಾರೆ. ಇದೇನು ಅವರು ಯಾವುದೋ ಒಂದು ಲಾಭಕ್ಕಾಗಿ ಏನು ಮಾಡಿರಲ್ಲ, ತಮ್ಮ ಹೆಂಡತಿಯ ಮೇಲಿರುವ ಪ್ರೀತಿಗಾಗಿ ಶುರು ಮಾಡ್ತಾರೆ. ಇಲ್ಲಿ ಯಾವುದೇ ತೀಕ್ಷ್ಣವಾದ ಹಂಚುಗಳು ಇಲ್ಲ. ನಾವು ಈ ಪುಟ್ಟದಾದ ಕಾಡಿನಲ್ಲಿ ಸುತ್ತಾಡುತ್ತಿದ್ದಂತೆ ಮಧ್ಯಾಹ್ನದ ಹೊತ್ತಾಗಿತ್ತು. ಹಾಗಾಗಿ ಏನಾದರೂ ತಿನ್ನೋಣ ಅಂತ ಈ ಬೇಕ್ರಿ ಕಡೆ ಬಂದ್ವಿ. ಯಾಕಂದರೆ ಇಲ್ಲಿ ಕೇಕ್ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ವಿ. ಸೊ ಇಲ್ಲಿ ಎಂಟ್ರಿ ಆದ ತಕ್ಷಣ ಈ ಚಿಕ್ಕ ಚಿಕ್ಕ ಬಾಟಲ್ಗಳಲ್ಲಿ ಚೀಸ್ ಕೇಕ್ ಇದ್ವು. ಹಾಗೆ ಏಕಾರ್ನ್ ಶೇಪಲ್ಲಿ ಒಂದು ಪುಟ್ಟದಾದಂತಹ ಕೇಕ್ ಇತ್ತು. ಒಂದು ಪಿಜ್ಜಾ, ಹಾಗೆ ಒಂದು ಆ್ಯಪಲ್ ಪೈ ಅಂತ ಅದು ಪಫ್ ಥರ ಮಾಡಿದರು. ತುಂಬ ಡೆಲಿಷಿಯಸ್ ಆಗಿತ್ತು. ವೆಜಿಟೇರಿಯನ್, ಇದರಲ್ಲಿ ಏನೇನು ಹಾಕಿದ್ದೀರಾ ಇಂಗ್ರೀಡಿಯೆಂಟ್ಸ್ ಅಂತ ಎಲ್ಲ ತಿಳ್ಕೊಂಡು ಆರ್ಡ್ರ್ ಆಯಿತು. ಸೊ ನಮ್ಮ ಲಂಚ್ ಈ ಥರ ಮುಗೀತು. ತುಂಬ ಡೆಲಿಷಿಯಸ್ ಆಗಿತ್ತು. ವಕ್ರ ಆಕಾರಗಳು, ಮೃದುವಾದ ಗೋಡೆಗಳು, ಹೃದಯಕ್ಕೆ ಹಿತವನ್ನು ನೀಡುವಂತಹ ನಿರ್ಮಾಣ. ಈ ಕೆಫೆಯಲ್ಲಿ ಕಾಲು ಇಡುತ್ತಿದ್ದ ಕ್ಷಣವೇ ಏನೋ ಬೇರೆ ಪ್ರಪಂಚಕ್ಕೆ ಬಂದಿದ್ದೀವೇನೋ ಅನ್ನೋ ಅಂತಹ ಫೀಲ್ ಕೊಡ್ತಾ ಇತ್ತು. ಇದು ಒಂಥರ ಗುಹೆಯ ಆಕಾರದಲ್ಲಿ ನಿರ್ಮಾಣ ಮಾಡಿದ್ದಾರೆ.
ಕಾಡಿನ ಮಧ್ಯದಲ್ಲಿ ಒಂದು ಕೆಫೆ ಇಂದಿಗೂ ಅವರ ಕನಸನ್ನು ಜೀವಂತವಾಗಿಟ್ಟಿದೆ. ಇದು ಕೇವಲ ಕೆಫೆ ಅಲ್ಲ, ಇದು ವಿಶ್ರಾಂತಿಯ ಸ್ಥಳ. ವೇಗದ ಜಗತ್ತಿಗೆ ಇದು ಒಂದು ನೆನಪು. ಪತ್ನಿಯ ಕನಸಿನಿಂದ ಹುಟ್ಟಿದ ಈ ಕಾಡು ಇಂದು ಅನೇಕ ಹೃದಯಗಳಿಗೆ ಉಷ್ಣತೆ ನೀಡುತ್ತಿದೆ. ಇಲ್ಲಿ ಪ್ರೊಜೆಕ್ಟರ್ ಮೂಲಕ ಈ ನುಕುಮುರಿ ನೋಮುರಿಯ ಪ್ರೀತಿಯ ಕಥೆಯನ್ನು ಇಲ್ಲಿ ಕಾಣಸಿಗುತ್ತೆ. ನಿಮಗೆ ಮೂವಿ ರೂಪದಲ್ಲಿ ತೋರಿಸ್ತಾರೆ. ಮಿಸ್ಟರ್ ಸಕಾಶಿ ಮತ್ತು ಅವರ ಪತ್ನಿಯ ವಾಸಸ್ಥಳ ಈಗ ಎಲ್ಲರಿಗೆ ಪ್ರೀತಿಯ ತಾಣವಾಗಿದೆ. ಈ ಪ್ರೇಮದ ಕಥೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೇನು ಹೊರಡುವ ಸಮಯ ಆಯಿತು. ಸೊ ಹಾಗೆ ಕೆಳಗಡೆ ಬಂದು ಇನ್ನೂ ಕೆಲ ಭಾಗಗಳನ್ನು ನೋಡಿರಲಿಲ್ಲ, ಹಾಗಾಗಿ ಈ ಕಡೆ ಬಂದ್ವಿ. ಇಲ್ಲೆಲ್ಲ ಹ್ಯಾಂಡ್ಮೇಡ್ ಕ್ರಾಫ್ಟ್ಗಳಿದ್ವು. ಹಾಗೆ ಈ ಕಾಡಿನ ಮಧ್ಯದಲ್ಲಿ ಪುಟ್ಟ ಪುಟ್ಟ ಜೀವಿಗಳನ್ನು ನೋಡೋದಕ್ಕೆ ಕಾಣಸಿಗುತ್ತೆ. ಕ್ಯೂಟ್ ಆದ ಗೂಬೆಗಳು. ನೋಡೋದಕ್ಕೆ ಎಷ್ಟು ಚಂದ ಅಲ್ವಾ. ಇಲ್ಲಿ ಜಪಾನಿಗರು ತುಂಬ ಇಷ್ಟಪಡುವಂತಹ ಪಕ್ಷಿ ಇದು. ನಾವು ಹೋದ ಸಂದರ್ಭದಲ್ಲಿ ಇವು ನಿದ್ದೆ ಮಾಡ್ತಾ ಇದ್ವು. ಈ ಗೂಬೆ ಅಂತೂ ತುಂಬ ಆ್ಯಕ್ಟಿವ್ ಆಗಿತ್ತು. ನಮ್ಮ ಚಲನವಲನ ಎಲ್ಲ ಗಾಂಭೀರ್ಯದಿಂದ ಗಮನಿಸುತ್ತಿತ್ತು. ಇದನ್ನು ಗಮನಿಸಿದ್ರಾ? ನಾವು ನೋಡ್ತಾ ಇದ್ದಂತೆ ನಮ್ಮ ಕಡೆ ನೋಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ, ಆ ಕಡೆ ತಿರ್ಕೊಳ್ತಾ ಇತ್ತು. ಫೆದರ್ಸ್ ಎಷ್ಟು ಕ್ಯೂಟ್ ಆಗಿತ್ತು. ಆಮೇಲೆ ಈ ಗೂಬೆ ನೋಡಿ, ಇದಂತೂ ಸಖತ್ತಾಗಿ ಚುರುಕು ಇತ್ತು. ಆಮೇಲೆ ನಮ್ಮ ಬಗ್ಗೆ ಆತುರತೆ ಜಾಸ್ತಿ ಇತ್ತು ಇದರಲ್ಲಿ. ಕಣ್ಣುಗಳು ಹಳದಿ ಬಣ್ಣದ ಕಣ್ಣುಗಳು. ಈ ಥರದ ಇಲಿಗಳನ್ನು ನಾನು ಹಿಂದೆಂದೂ ಕಂಡಿರಲಿಲ್ಲ. ಸಿನಿಮಾಗಳಲ್ಲಿ ನೋಡಿದ್ದೆ, ಆದರೆ ನಿಜ ಜೀವನದಲ್ಲಿ ಇದೇ ಮೊದಲ ಸತೆ. ಈ ಇಲಿ ನನ್ನನ್ನು ಬಿಡಿ, ನಾನು ಆಚೆ ಬರ್ತೀನಿ ಅಂತ ಇತ್ತು. ಬೇರೆ ಒಂದು ಇಲಿನ ಕೆಳಗಡೆ ಬಿಟ್ಟ ತಕ್ಷಣ ಹೋಗಿ ಆ ಜಾರಲ್ಲಿ ತಾನು ಏನೋ ಖುಷಿ ಆಗಿ ತನ್ನ ಆಟ ಶುರು ಮಾಡ್ತು. ಪ್ರಾಣಿಗಳನ್ನ ನೋಡ್ತಾ ಇದ್ರೆ ಆ ಮುಗ್ಧತೆ ಎಷ್ಟು ಚೆಂದ ಅಲ್ವಾ. ಹಾಗೆ ಇದು ಹೆಡ್ಜಾಗ್ ಅಂತಾರೆ. ಕನ್ನಡದಲ್ಲಿ ನಾನು ಕೇಳ್ಪಟ್ಟ ಹಾಗೆ ಮುಳ್ಳುಹಂದಿ ಅಂತಾರೆ ಅಂತ ಅನಿಸುತ್ತೆ. ಇದನ್ನು ಮುಟ್ತಾ ಇದ್ದರೆ ಅದು ಫುಲ್ಲು ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇತ್ತು.
ಹಾಗಾಗಿ ಅಲ್ಲಿ ಕೇರ್ ಟೇಕರ್ ಹೇಳಿದ್ರು, ಫಸ್ಟ್ ನಿಮ್ಮ ಬೆರಳನ್ನು ಅದಕ್ಕೆ ವಾಸನೆ ಅದನ್ನು ತೋರಿಸ್ಬೇಕು, ಆಗ ಮಾತ್ರ ನಿಮ್ಮನ್ನು ಅಲೋ ಮಾಡುತ್ತೆ ಅಂತ. ಸೊ ಹಾಗಾಗಿ ವೇಟ್ ಮಾಡಿ, ನಾನು ನಿಮ್ಮ ಹತ್ರ ಬರ್ತೀನಿ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾ ಇತ್ತು ಅದು. ಸೊ ಆಮೇಲೆ ಕೈಯಲ್ಲಿ ಇಟ್ಕೊಂಡೆ, ಖುಷಿ ಆಯಿತು. ಹಾಗೆ ಮುಂದೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಒಂದು ವಾರ್ಮ್ ಕಾಟೇಜ್ ಅಂತ ಹಾಕಿದರು. ಪುಟ್ಟದಾದ ಮನೆಯಲ್ಲಿ ಈ ಥರ ಎಸೆಸರೀಸ್ನೆಲ್ಲ ಇಟ್ಟಿದ್ರು. ಇವೆಲ್ಲ ಹ್ಯಾಂಡ್ಮೇಡ್ ಕ್ರಾಫ್ಟ್ಸ್ ಎಲ್ಲ. ಈ ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.